ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರ ಚಾಲನೆಯನ್ನು ಮಾಡಿರೋ ಯುವ ನಿಧಿ ಅನ್ನೋ ಸ್ಕೀಮ್ ನ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಈ ಯುವ ನಿಧಿ ಯೋಜನೆ ಅಂದ್ರೇನು, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಅರ್ಜಿ ಹಾಕುವಾಗ ಎರರ್ ಮೆಸೇಜ್ ಬರ್ತಾ ಇದೆ, ಇದಕ್ಕೆ ಏನ್ ಮಾಡ್ಬೇಕು, ಯಾರ್ಯಾರು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ನೀಡಿದ್ದಾರೆ, ಈ ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗೆ, ಅರ್ಜಿಯನ್ನು ಹಾಕೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಹೀಗೆ ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿ ಸ್ಕೀಮ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈ ರೀತಿಯ ವಿಸ್ತೃತವಾದ ಮಾಹಿತಿ ಅಥವಾ ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಒಟ್ಟು 5 ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡ್ತೀವಿ ಅನ್ನೋ ಪ್ರಾಮಿಸ್ ಅನ್ನ ಮಾಡಿತ್ತು. ಅದರಲ್ಲಿ ಮೊದಲನೇದು ಗೃಹ ಜ್ಯೋತಿ. ಇದರ ಪ್ರಕಾರ ಎಲ್ಲರಿಗೂ 200 ಯೂನಿಟ್ ಉಚಿತ ಕರೆಂಟ್ ಅನ್ನ ನೀಡ್ತೀವಿ ಅಂತ ಹೇಳಿತ್ತು. ಮತ್ತೊಂದು ಗೃಹಲಕ್ಷ್ಮಿ. ಇದರ ಪ್ರಕಾರ ಪ್ರತಿ ಮನೆಯ ಯಜಮಾನಿ ಅಕೌಂಟ್ಗೆ ತಿಂಗಳಿಗೆ 2,000 ರೂಪಾಯಿಗಳನ್ನ ಜಮೆ ಮಾಡ್ತೀವಿ ಅಂತ ಹೇಳಿತ್ತು. ಮತ್ತೊಂದು ಅನ್ನಭಾಗ್ಯ. ಇದರ ಪ್ರಕಾರ BPL ರೇಷನ್ ಕಾರ್ಡ್ ಹೊಂದಿರೋ ಪ್ರತಿ ಸದಸ್ಯರಿಗೂ ತಲಾ 10 ಕೆಜಿ ಅಕ್ಕಿಯನ್ನ ನೀಡ್ತೀವಿ ಅಂತ ಹೇಳಿತ್ತು. ಮತ್ತೊಂದು ಶಕ್ತಿ ಯೋಜನೆ. ಇದರ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗವರ್ನಮೆಂಟ್ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿತ್ತು. ಈಗ ಸದ್ಯಕ್ಕೆ ಈ 4 ಸ್ಕೀಮ್ಗಳಿಗೆ ಚಾಲನೆಯನ್ನು ನೀಡಿ ಜಾರಿಗೆ ತರಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅಥವಾ ಇದರ ಕತೆ ಪುರಾಣ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋದಿಲ್ಲ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾನಲ್ ಯಂಗ್ಸ್ಟರ್ಗಳಿಗೋಸ್ಕರನೇ ಇರೋದ್ರಿಂದ ನಾನು ಅವರಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯುವಕ ಯುವತಿಯರಿಗೋಸ್ಕರನೇ ಇರೋ ಯುವ ನಿಧಿ ಸ್ಕೀಮ್ ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ ಮಾಡೋಣ. ಏನಿದು ಯುವ ನಿಧಿ ಯೋಜನೆ? ಫ್ರೆಂಡ್ಸ್, ರಾಜ್ಯ ಸರ್ಕಾರ ಯಾವೆಲ್ಲ ಯೋಜನೆಗಳಿಗೆ ಚಾಲನೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಅಂದ್ರೆ ಒಟ್ಟು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳಿಗೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ. ಉಳಿದಿರೋ ಕೊನೆಯ ಗ್ಯಾರಂಟಿನೇ ಈ ಯುವ ನಿಧಿ ಯೋಜನೆ. ಇದರ ಪ್ರಕಾರ ಪದವಿ ಅಂದ್ರೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರೋ ಅಥವಾ ಡಿಪ್ಲೊಮಾವನ್ನ ಮಾಡಿರೋ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆರ್ಥಿಕ ಸಹಾಯವನ್ನ ಮಾಡೋದಕ್ಕೆ ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಇದರ ಮೂಲಕ ಉದ್ಯೋಗದಿಂದ ವಂಚಿತರಾಗಿರೋ ಯುವಕ ಯುವತಿಯರು ತಮ್ಮ ಫೈನಾನ್ಷಿಯಲ್ ನೀಡ್ಸ್ಗೆ ಇತರರ ಮೇಲೆ ಡಿಪೆಂಡ್ ಆಗಬಾರದು ಅನ್ನೋದು ಈ ಯೋಜನೆಯ ಬಹುಮುಖ್ಯ ಉದ್ದೇಶ. 2022-23ನೇ ಸಾಲಿನಲ್ಲಿ ಅಂದ್ರೆ ಕಳೆದ ವರ್ಷ ಡಿಗ್ರಿ ಮತ್ತೆ ಡಿಪ್ಲೊಮಾದಲ್ಲಿ ಪಾಸ್ ಆಗಿರೋರು ಮಾತ್ರ ಇದಕ್ಕೆ ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಡಿಗ್ರಿ ಕಂಪ್ಲೀಟ್ ಮಾಡೋರಿಗೆ 3,000 ರೂಪಾಯಿ ಮತ್ತೆ ಡಿಪ್ಲೊಮಾ ಕಂಪ್ಲೀಟ್ ಮಾಡೋರಿಗೆ 1,500 ರೂಪಾಯಿನಂತೆ 2 ವರ್ಷಗಳವರೆಗೆ ಅವರ ಬ್ಯಾಂಕ್ ಅಕೌಂಟ್ಗೆ DBT ಮುಖಾಂತರ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಈಗಾಗಲೇ ಅರ್ಜಿಯನ್ನ ಹಾಕೋದಕ್ಕೆ ಅಂದ್ರೆ ಡಿಸೆಂಬರ್ 26ರಿಂದಾನೇ ಅರ್ಜಿಯನ್ನ ಹಾಕೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರವರ ಜನ್ಮದಿನ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ವಿವೇಕಾನಂದರವರ ಜನ್ಮದಿನವನ್ನ ಯೂತ್ ಡೇ ಅಂತ ದೇಶಾದ್ಯಂತ ಆಚರಣೆ ಮಾಡಲಾಗುತ್ತೆ. ಈ ದಿನಾನೇ ಮೊದಲ ಕಂತಿನಲ್ಲಿ ಹಣವನ್ನ ಯಾರೆಲ್ಲ ಅರ್ಜಿಯನ್ನ ಹಾಕಿರ್ತಾರೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ? ನಾನು ಮೊದಲೇ ಹೇಳಿದ ಹಾಗೆ ಕಳೆದ ವರ್ಷ ಅಂದ್ರೆ 2022-23ನೇ ಬ್ಯಾಚ್ ಅವರು ಮಾತ್ರ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಕಳೆದ ವರ್ಷದ ಬ್ಯಾಚ್ ಅಲ್ಲಿ ಯಾರು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ತಾರೆ, ಇಲ್ಲಿ ಡಿಗ್ರಿ ಅಂದ್ರೆ UG PG ಎಲ್ಲ ಸೇರ್ಕೊಳ್ಳುತ್ತೆ, ಮತ್ತೆ ಯಾರು ಡಿಪ್ಲೊಮಾವನ್ನ ಪಾಸ್ ಮಾಡಿರ್ತಾರೆ ಅಂತವರು ಮಾತ್ರ ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಆದ್ರೆ ಅದರ ಹಿಂದಿನ ಬ್ಯಾಚ್ ನವರು ಅರ್ಜಿಯನ್ನ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಈ ಯೋಜನೆಯ ಕಂಡೀಷನ್ ಗಳೇನು ನೋಡಿ ಫ್ರೆಂಡ್ಸ್. ಯುವ ನಿಧಿ ಸ್ಕೀಮ್ ನ ಬಹುಮುಖ್ಯ ಉದ್ದೇಶ ಅಥವಾ ಮೇನ್ ಪರ್ಪಸ್ ಏನಂದ್ರೆ ನಿರುದ್ಯೋಗದಲ್ಲಿರೋ ಯುವಕ ಯುವತಿಯರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದು. ಹಾಗಾದ್ರೆ ನೀವು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಇರೋ ಮೊದಲನೇ ಕಂಡೀಷನ್ ಏನಂದ್ರೆ ನೀವು ಯಾವುದೇ ರೀತಿಯ ಸ್ಯಾಲರಿ ನೀಡುವ ಉದ್ಯೋಗದಲ್ಲಿ ಇರಬಾರ್ದು. ಒಂದು ವೇಳೆ ನೀವು ತಪ್ಪು ಮಾಹಿತಿಯನ್ನು ನೀಡಿ ಅರ್ಜಿಯನ್ನು ಹಾಕಿರೋದು ಸರ್ಕಾರಕ್ಕೆ ಗೊತ್ತಾಗಿದೆ ಆದ್ರೆ ನಿಮಗೆ ಕೊಟ್ಟಿರೋ ಎಲ್ಲ ಹಣವನ್ನು ವಸೂಲಿ ಮಾಡೋದ್ರ ಜೊತೆಗೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೂಡ ಜರುಗಿಸಲಾಗುತ್ತೆ. ಸೊ ಅರ್ಜಿಯನ್ನ ಹಾಕೋದಕ್ಕಿಂತ ಮುಂಚೆ ನೋಡ್ಕೊಂಡು ಅರ್ಜಿಯನ್ನ ಹಾಕಿ. ನೀವು ಕೆಲಸ ಮಾಡ್ತಿರೋದು ಗವರ್ನಮೆಂಟ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳಬಹುದು. ನೀವು PF ಇರ್ಬೋದು, KJD ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, ಇವೆಲ್ಲದಕ್ಕೂ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತೀರಾ. ಆಧಾರ್ ಕಾರ್ಡ್ ಇಂದ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಕೆಲವೊಂದ್ ಕಡೆ ಖುದ್ದಾಗಿ ಅಧಿಕಾರಿಗಳೇ ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ವೆರಿಫೈ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ 2022-23ನೇ ಸಾಲಿನಲ್ಲಿ ಅಂದ್ರೆ ಕಳೆದ ವರ್ಷ ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಪಾಸ್ ಆಗಿ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ರೆ ಮಾತ್ರ ನೀವು ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಅದಲ್ಲದೆ ನೀವು ಡಿಗ್ರಿಯಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ಪಾಸ್ ಆಗಿ 6 ತಿಂಗಳು ಅಥವಾ 180 ದಿನಗಳು ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಅರ್ಜಿಯನ್ನ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಇದರ ಜೊತೆಗೆ ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರೆ ಅಂದ್ರೆ ಡಿಗ್ರಿ ಅವರಾಗಿದ್ರೆ BEd, MA, MSc, ಡಿಪ್ಲೊಮಾದವರಾಗಿದ್ರೆ ಇಂಜಿನಿಯರಿಂಗ್, ಹೀಗೆ ನೀವು ಡಿಗ್ರಿ ಡಿಪ್ಲೊಮಾ ಮುಗಿದ ಮೇಲೆ ಯಾವುದೇ ಕೋರ್ಸ್ ಮಾಡೋದಕ್ಕೆ ಹೈಯರ್ ಸ್ಟಡೀಸ್ಗೆ ಅಡ್ಮಿಷನ್ ಆಗಿದ್ರೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ನೀವು ವ್ಯಾಪಾರ ಅಥವಾ ಸಾಲ ಸೌಲಭ್ಯ ಪಡೆದಿರಬಾರ್ದು ಅಂದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇರಬಾರ್ದು. ಮತ್ತೆ ಯಾವುದೇ ಸ್ಕೀಮ್ ನಿಂದ ಬ್ಯಾಂಕ್ ಗಳಲ್ಲಿ ಸಾಲವನ್ನ ಪಡೆದಿದ್ರೆ ನೀವು ಅರ್ಜಿಯನ್ನ ಹಾಕೋದಕ್ಕೆ ಆಗೋದಿಲ್ಲ. ಇದರ ಜೊತೆಗೆ ನಿಮಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕಾಗಿರುತ್ತೆ. ಇಷ್ಟೆಲ್ಲ ಕಂಡೀಷನ್ ಗಳನ್ನು ನೀವು ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ನೀವು ಈ ಸ್ಕೀಮ್ಗೆ ಅರ್ಜಿಯನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ಕೀಮ್ ಇಂದ ಡಿಗ್ರಿ ಮಾಡೋರಿಗೆ
3,000 ರೂಪಾಯಿ ಮತ್ತೆ ಡಿಪ್ಲೊಮಾ ಮಾಡೋರಿಗೆ 1,500 ರೂಪಾಯಿ ಅಮೌಂಟ್ ಏನೋ ಸಿಗುತ್ತೆ. ಆದ್ರೆ ಪ್ರತಿ ತಿಂಗಳ 25ನೇ ತಾರೀಕಿನಲ್ಲಿ ನಾನು ಯಾವುದೇ ಜಾಬ್ ಅನ್ನ ಮಾಡ್ತಿಲ್ಲ ಅಂತ OTP ಮುಖಾಂತರ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗಿರುತ್ತೆ. ಒಂದ್ ವೇಳೆ ನಿಮ್ಗೆ ಜಾಬ್ ಸಿಕ್ಕಿದ್ರೆ ಅಥವಾ ನೀವು ಹೈಯರ್ ಸ್ಟಡೀಸ್ ಗೆ ಅಡ್ಮಿಷನ್ ಆದ್ರೆ ಅದರ ಬಗ್ಗೆ ಮಾಹಿತಿಯನ್ನ ನೀಡಿ ಈ ಸ್ಕೀಮ್ ಅನ್ನ ಸ್ವತಃ ನೀವೇ ಕ್ಯಾನ್ಸಲ್ ಮಾಡ್ಕೋಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸೋಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ? ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕೋದಕ್ಕೆ ತುಂಬಾ ಡಾಕ್ಯುಮೆಂಟ್ಸ್ ಗಳನ್ನು ಬೇಕಾಗಲ್ಲ. ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಶೈಕ್ಷಣಿಕ ಅರ್ಹತೆಯ ದಾಖಲಾತಿಗಳು ಅಂದ್ರೆ ನಿಮ್ಮ ಎಜುಕೇಶನ್ ಗೆ ಸಂಬಂಧಪಟ್ಟಿರೋ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ? ಇದಕ್ಕೆ ನೀವು ಅರ್ಜಿಯನ್ನ ಹಾಕಬೇಕು ಅಂತಿದ್ರೆ ಸೇವಾ ಸಿಂಧು ಪೋರ್ಟಲ್ ಗೆ ಹೋಗಿ ಅರ್ಜಿಯನ್ನ ಹಾಕಬೇಕಾಗಿರುತ್ತೆ. ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಬಗ್ಗೆ ಒಂದು ವಿಡಿಯೋವನ್ನ ಖಂಡಿತವಾಗಿ ಮಾಡ್ತೀನಿ. ನಿಮ್ಗೆ ಬೇಕಿದ್ರೆ ಈಗ ಸೇವಾ ಸಿಂಧು ವೆಬ್ಸೈಟ್ ಅಡ್ರೆಸ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ. ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಅನ್ನ ಹಾಕಿರ್ತೀನಿ. ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಹಾಕೋಕೆ ಬರೋದಿಲ್ಲ ಅಂತಿದ್ರೆ ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಸೇವಾ ಕೇಂದ್ರಗಳಿಗೆ ಭೇಟಿಯನ್ನ ನೀಡಿ ನೀವೇ ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಇನ್ನು ಅರ್ಜಿಯನ್ನ ಹಾಕೋ ಟೈಮಲ್ಲಿ ಕೋರ್ಸ್ ಡೀಟೇಲ್ ಹಾಕಬೇಕಾದ್ರೆ ಎರರ್ ಮೆಸೇಜ್ ತೋರಿಸ್ತಾ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಖಂಡಿತವಾಗಿ ಇದರಲ್ಲಿ ನಿಮ್ಮ ತಪ್ಪೇನೋ ಇರೋದಿಲ್ಲ. ನಿಮ್ಮ ಯೂನಿವರ್ಸಿಟಿ ಅಥವಾ ನಿಮ್ಮ ಬೋರ್ಡ್ ಅನ್ನ ಇನ್ನೂ ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ. ಸೊ ಹಾಗಾಗಿ ಈ ಎರರ್ ಮೆಸೇಜ್ ಬರ್ತಾ ಇದೆ. ಇದರಿಂದ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ದಿನಗಳಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಚಾನೆಲ್ ಅಲ್ಲಿ ಯಾವುದೇ ಸ್ಕೀಮ್ ನ ಬಗ್ಗೆ ವಿಡಿಯೋ ಮಾಡೋದಿಲ್ಲ. ಆದ್ರೂ ಕೂಡ ನಮ್ಮ ಯಂಗ್ಸ್ಟರ್ ಗಳಿಗೆ, ನಮ್ಮ ಆಸ್ಪಿರೆಂಟ್ಸ್ ಗಳಿಗೆ ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲಾ ಕಮೆಂಟ್ಸ್ ಗಳಿಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.